ನಮಸ್ಕಾರ. ಇಂದು ನಾವು ಆಷಾಢ ಮಾಸದ ಶುಕ್ರವಾರದ ಮಹಾಲಕ್ಷ್ಮಿ ಪೂಜೆಯನ್ನು ಸಾಂಪ್ರದಾಯಿಕವಾಗಿ ಹೇಗೆ ಮಾಡಬೇಕು, ಅದರ ಮಹತ್ವ, ಪೂಜಾ ವಿಧಾನ, ಕತೆ, ಮಂತ್ರಗಳು ಹಾಗೂ ಪೂಜೆಯ ಫಲಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಿಂದೂ ಸಂಪ್ರದಾಯದಲ್ಲಿ ಶುಕ್ರವಾರವು ಮಹಾಲಕ್ಷ್ಮಿ ದೇವಿಗೆ ಅತ್ಯಂತ ಪ್ರಿಯವಾದ ದಿನ. ವಿಶೇಷವಾಗಿ ಆಷಾಢ ಮಾಸದ ಶುಕ್ರವಾರಗಳಲ್ಲಿ ಭಕ್ತಿಯಿಂದ ಪೂಜೆ ಮಾಡಿದ್ದೇ ಆದರೆ ಮನೆಯಲ್ಲಿ ಐಶ್ವರ್ಯ, ಆರೋಗ್ಯ, ಸಂತೋಷ ಹಾಗೂ ಶಾಂತಿ ನೆಲೆಸುತ್ತದೆ. ಹಾಗಿದ್ರೆ ಆಷಾಢ ಶುಕ್ರವಾರದ ಮಹತ್ವವೇನು ಎಂದು ತಿಳ್ಕೊಳ್ಳೋಣ. ಆಷಾಢ ಮಾಸವು ಭಕ್ತಿ ಮತ್ತು ಸಾಧನೆಯ ತಿಂಗಳೆಂದು ಪರಿಗಣಿಸಲಾಗಿದೆ. ಈ ಮಾಸದಲ್ಲಿ ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧಿಸಿದರೆ ನಿಮಗೆ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ, ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತದೆ, ಸಾಲದ ತೊಂದರೆಗಳಿದ್ದರೆ ನಿವಾರಣೆಗೆ ಅನುಗ್ರಹ ಬೇಗ ದೊರೆಯುತ್ತದೆ, ವ್ಯಾಪಾರ ಮತ್ತು ಉದ್ಯೋಗಗಳಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ, ದಾರಿದ್ರ್ಯ ದೂರವಾಗಿ ಸಮೃದ್ಧಿ ಬರುತ್ತದೆ. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು: ಮಹಾಲಕ್ಷ್ಮಿ ದೇವಿಯ ಚಿತ್ರ ಅಥವಾ ವಿಗ್ರಹ, ಅರಿಶಿನ, ಕುಂಕುಮ, ಚಂದನ, ಅಕ್ಷತೆ, ಹೂಗಳು, ತುಳಸಿ ಸಾಧ್ಯವಾದರೆ, ಮಾವಿನ ಎಲೆಗಳು, ಕಲಶ, ತೆಂಗಿನಕಾಯಿ, ವೀಳ್ಯದೆಲೆ ಮತ್ತು ಅಡಿಕೆ, ಬಾಳೆಹಣ್ಣು ಹಾಗೂ ಇತರೆ ಹಣ್ಣುಗಳು, ಹಾಲು, ಮೊಸರು, ತುಪ್ಪ, ಜೇನು, ಸಕ್ಕರೆ, ಪಂಚಾಮೃತ, ಕರ್ಪೂರ, ದೀಪದ ಎಣ್ಣೆ ಅಥವಾ ತುಪ್ಪ, ಧೂಪ, ಅಗರಬತ್ತಿ. ನೈವೇದ್ಯ: ಪಾಯಸ, ಸಜ್ಜಿಗೆ, ಕೊಬ್ಬರಿ, ಬೆಲ್ಲ ಅಥವಾ ನಿಮಗೆ ಶಕ್ತಿಯನುಸಾರವಾಗಿ ಸಿಹಿ ಪದಾರ್ಥವನ್ನು ತಯಾರಿಸಿ. ಪೂಜೆ ಮಾಡುವ ವಿಧಾನ: ಬೆಳಿಗ್ಗೆ ಬೇಗ ಎದ್ದು ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ. ಮನೆಯ ಬಾಗಿಲು ಹಾಗೂ ಪೂಜಾ ಸ್ಥಳದಲ್ಲಿ ರಂಗೋಲಿ ಹಾಕಿ. ಮಹಾಲಕ್ಷ್ಮಿ ದೇವಿಯ ಚಿತ್ರಪಟ ಇದ್ದರೆ ಅರಿಶಿನ, ಕುಂಕುಮ, ಚಂದನ ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ. ಮಹಾಲಕ್ಷ್ಮಿ ದೇವಿಯ ವಿಗ್ರಹವಿದ್ದರೆ ಹಾಲು, ಮೊಸರು, ಸಕ್ಕರೆ, ಜೇನು, ಪಂಚಾಮೃತ ಅಭಿಷೇಕ ಮಾಡಿ ನಂತರ ಅರಿಶಿನ, ಕುಂಕುಮ, ಚಂದನ ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ. ಕಳಶದಲ್ಲಿ ನೀರು ತುಂಬಿ ಮಾವಿನ ಎಲೆಗಳು ಇಟ್ಟು ಮೇಲೆ ತೆಂಗಿನಕಾಯಿ ಇರಿಸಿ ಅರಿಶಿನ, ಕುಂಕುಮ ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ಮಂಟಪದಲ್ಲಿ ಪ್ರತಿಷ್ಠಾಪಿಸಿ. ಮೊದಲು ಶ್ರೀ ಗಣೇಶನನ್ನು ಪೂಜಿಸಿ. ಮಂತ್ರ: ಓಂ ಗಂ ಗಣಪತಿಯೇ ನಮಃ ಎಂದು 21 ಬಾರಿ ಹೇಳಿ. ನಂತರ ಭಕ್ತಿಯಿಂದ ಮಹಾಲಕ್ಷ್ಮಿ ದೇವಿಯನ್ನು ಆಹ್ವಾನಿಸಿ ಮಂತ್ರ: ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು 108 ಬಾರಿ ಜಪಿಸಿದರೆ ಅತ್ಯುತ್ತಮ. ಸಾಧ್ಯವಾದರೆ ಶ್ರೀ ಮಹಾಲಕ್ಷ್ಮಿಯ 108 ನಾಮಗಳನ್ನು ಪಠಿಸಿ. ವೇದ ಪಾರಾಯಣ ಗೊತ್ತಿರುವವರು ಶ್ರೀ ಸೂಕ್ತವನ್ನು ಪಠಿಸಬಹುದು. ತಿಳಿಯದವರು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಜಪಿಸಿದರೆ ಸಾಕು. ಲಕ್ಷ್ಮಿ ಕಥೆಯನ್ನು ಚಿಕ್ಕದಾಗಿ ಹೇಳ್ತೀನಿ ಕೇಳಿ. ಒಂದು ಗ್ರಾಮದಲ್ಲಿ ಬಡ ದಂಪತಿಗಳು ವಾಸಿಸುತ್ತಿದ್ದರು. ಅವರು ಪ್ರತಿ ಶುಕ್ರವಾರ ಶ್ರದ್ಧೆಯಿಂದ ಮಹಾಲಕ್ಷ್ಮಿಯನ್ನು ಪೂಜಿಸುತ್ತಿದ್ದರು. ಅವರ ಬಳಿ ಐಶ್ವರ್ಯ ಇರಲಿಲ್ಲ, ಆದರೆ ಭಕ್ತಿ ಅಪಾರವಾಗಿತ್ತು. ಒಂದು ದಿನ ವೃದ್ಧೆಯ ರೂಪದಲ್ಲಿ ಬಂದ ಮಹಾಲಕ್ಷ್ಮಿ ದೇವಿಯು ಅವರ ಆತಿಥ್ಯದಿಂದ ಸಂತುಷ್ಟಳಾಗಿ ಆಶೀರ್ವದಿಸಿದಳು. ಅದಾದ ನಂತರ ಅವರ ಮನೆಯಲ್ಲಿ ಸಮೃದ್ಧಿ, ಆರೋಗ್ಯ ಮತ್ತು ಸಂತೋಷ ನೆಲೆಸಿತು. ಈ ಕಥೆಯ ಸಂದೇಶವೇನೆಂದರೆ, ದೇವಿಗೆ ಬೇಕಾಗಿರುವುದು ವೈಭವವಲ್ಲ, ನಿಷ್ಕಪಟ ಭಕ್ತಿ. ದೀಪ ಮತ್ತು ಕರ್ಪೂರದಿಂದ ಮಹಾಲಕ್ಷ್ಮಿಗೆ ಆರತಿ ಮಾಡಿ. ನೈವೇದ್ಯವಾಗಿ ಪಾಯಸ, ಸಿಹಿ ಪೊಂಗಲ್, ಕೊಬ್ಬರಿ, ಬೆಲ್ಲ, ಹಾಲು, ಹಣ್ಣುಗಳನ್ನು ಅರ್ಪಿಸಿ. ಪೂಜೆಯ ನಂತರ ಸುಮಂಗಲಿಯರಿಗೆ ಅರಿಶಿನ, ಕುಂಕುಮ ನೀಡಿ. ಸಾಧ್ಯವಾದರೆ ಅನ್ನದಾನ ಅಥವಾ ದಾನವನ್ನು ಮಾಡಿ. ಮನೆಯಲ್ಲಿ ಎಲ್ಲರೂ ದೇವಿಯ ಆಶೀರ್ವಾದವನ್ನು ಪಡೆಯಿರಿ. ಈ ಪೂಜೆ ಮಾಡುವುದರ ಫಲಗಳು: ಐಶ್ವರ್ಯ ವೃದ್ಧಿಯಾಗುತ್ತದೆ, ಆರೋಗ್ಯ, ಕುಟುಂಬದಲ್ಲಿ ಶಾಂತಿ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಪ್ರಗತಿ, ಸಾಲದ ಭಾರ ಕಡಿಮೆಯಾಗಲು ದೇವಿಯ ಅನುಗ್ರಹ ಬೇಗ ದೊರೆಯುತ್ತದೆ, ಮನಸ್ಸಿಗೆ ನೆಮ್ಮದಿ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಈ ದಿನ ಸಾಧ್ಯವಾದರೆ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ. ದೇವಿಯ ನಾಮಸ್ಮರಣೆಯನ್ನು ದಿನವಿಡೀ ಮಾಡಬೇಕು. ಆಷಾಢ ಶುಕ್ರವಾರದ ಮಹಾಲಕ್ಷ್ಮಿ ಪೂಜೆ ಕೇವಲ ಐಶ್ವರ್ಯಕ್ಕಾಗಿ ಮಾತ್ರವಲ್ಲ, ಮನೆಯಲ್ಲಿ ಶಾಂತಿ, ಪ್ರೀತಿ, ಸೌಹಾರ್ದ ಮತ್ತು ಧಾರ್ಮಿಕ ವಾತಾವರಣ ಬೆಳೆಸುವ ಒಂದು ಪವಿತ್ರ ಆಚರಣೆಯಾಗಿದೆ. ಭಕ್ತಿ, ಶ್ರದ್ಧೆ ಮತ್ತು ಸತ್ಕರ್ಮಗಳೊಂದಿಗೆ ಪೂಜೆ ಮಾಡಿದರೆ ಶ್ರೀ ಮಹಾಲಕ್ಷ್ಮಿ ದೇವಿಯ ಕೃಪೆ
ಸದಾ ನಮ್ಮ ಕುಟುಂಬದ ಮೇಲೆ ಇರುತ್ತದೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ದೇವಿಯೇ ನಮಃ. ಸರ್ವೇ ಜನ ಸುಖಿನೋ ಭವಂತು. ಆಷಾಢ ಮಾಸದ ಶುಕ್ರವಾರದ ಶ್ರೀ ಮಹಾಲಕ್ಷ್ಮಿ ಪೂಜಾ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಆಧ್ಯಾತ್ಮಿಕ, ಭಗವದ್ಗೀತೆ, ಧಾರ್ಮಿಕ ಪೂಜೆ ವಿವರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹರೇ ಕೃಷ್ಣ.